ರಸ್ತೆ ಎಂದಾಕ್ಷಣ ಥಟ್ ಅಂತ ನೆನಪಾಗುತ್ತೆ. ನೈಸ್ ರಸ್ತೆಯನ್ನೇ ಮೈಸೂರಿಗೂ ವಿಸ್ತರಣೆ ಮಾಡೋ ಚರ್ಚೆ ಇತ್ತು. ಈ ಮಧ್ಯೆ ನೈಸ್ ರಸ್ತೆಗೆ ರಾಷ್ಟ್ರೀಯ ಹೆದ್ದಾರಿ ಪೈಪೋಟಿ ಕೊಡುತ್ತಾ? ನೈಸ್ ರಸ್ತೆಯ ಸುಂಕಕ್ಕಿಂತ ರಾಷ್ಟ್ರೀಯ ಹೆದ್ದಾರಿಯ ಸುಂಕ ಕಡಿಮೆ ಇರುತ್ತಾ, ಜಾಸ್ತಿ ಆಗುತ್ತಾ ನೋಡಿ. ಬೆಂಗಳೂರಿನ ರಿಂಗ್ ರೋಡ್ ನಿರ್ಮಾಣದಲ್ಲಿ ನೈಸ್ ರಸ್ತೆ ನಿರ್ಮಾಣ ಅಕ್ರಮ ಒಂದೊಂದಲ್ಲ. ನೈಸ್ ರಸ್ತೆ ಡಿಪಿಆರ್ ಸಂದರ್ಭದಲ್ಲೇ ಸುಂಕರಹಿತ ಮೈಸೂರು ರಸ್ತೆ ನಿರ್ಮಾಣ ಮಾಡುವುದಕ್ಕೆ ಒಪ್ಪಿಗೆ ಪಡೆದಿದೆ. ಹೀಗಿರುವಾಗ ಹೆದ್ದಾರಿ ರಸ್ತೆಯನ್ನ ಸುಂಕ ಸಹಿತ ನಿರ್ಮಾಣ ಮಾಡಲು ಚಿಂತಿಸೋ ಸರ್ಕಾರದ ಹಿಂದೆ ಮರ್ಮ ಅಡಗಿದೆಯಾ ಅನ್ನೋ ಅನುಮಾನ ಪ್ರಯಾಣಿಕರದ್ದು. ನೈಸ್ ರೋಡ್ ಮಾಡೋದ್ರಿಂದ ಅನುಕೂಲ ಇದೆ, ಮಾಡಲಿ, ಅದು ಓಕೆ. ಬಟ್ ಈ ರೋಡ್ಗೆಲ್ಲ ದುಡ್ಡು ಎತ್ಕೊಂಡು ವಸೂಲಿ ಮಾಡ್ಕೊಂಡು ರಾಜ್ಯ ಸರ್ಕಾರದವ್ರು ಇದೆಲ್ಲ ಅನುಕೂಲ ಮಾಡ್ಕೊಡ್ದೇನೆ ಮತ್ತೆ ರೋಡ್ ಮಾಡ್ತೀವಿ ಅಂತೇಳಿ ಹೆಸರಿಗೆ ಮಾತ್ರ ರೋಡ್ ಮಾಡಿಬಿಟ್ಟು ದುಡ್ಡು ವಸೂಲಿ ಮಾಡೋದು ಸರಿಯಲ್ಲ. ಅದ್ರ ಬದಲು ಬೇರೆ ಇದು ರೈತರಿಗೆ ಅನುಕೂಲ ಆಗುವಂಥ ಕೆಲಸಗಳು ಮಾಡಿದ್ರೆ ಆಗುತ್ತೆ. ಇಲ್ಲಿ ಇರೋ ರೋಡೇ ಸಾಕು, ಅದು ಮಾಡಲಿ, ಅದು ಮಾಡಿಬಿಟ್ಟು ಇನ್ನು ಬಾಕಿದ್ನ ಬೇರೆ ಅನುಕೂಲ ಆಗೋ ಥರ ಮಾಡಿದ್ರೆ ಆಗುತ್ತೆ. ಇವರು ರೋಡ್ ಮಾಡಿಬಿಟ್ಟು ದುಡ್ಡು ವಸೂಲಿ ಮಾಡ್ಕೊಂಡು ಈ ಕಾಂಟ್ರಾಕ್ಟರ್ ಹತ್ರ ಇದು ಮಾಡ್ಕೊಂಡು ವಸೂಲಿ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ. ನೈಸ್ ರೋಡ್ ಮಾಡಿದ್ರೆ ಸಾಕು, ಇದೇನು ಅವಶ್ಯಕತೆ ಇದೆಲ್ಲ ಇದು ಏನೋ ಇದು ಮಾಡಬೇಕು ಅಂತ ಹೇಳಿದ್ದಾರೆ, ಬೈಪಾಸ್ ಮಾಡಿ ಅವೆಲ್ಲ ಏನಕ್ಕೆ ಮಾಡಬೇಕು? ಅದೇ ಮಾಡಲಿ, ಅದೇ ಮಾಡಾದ್ಮೇಲೆ ಇದೇನಕ್ಕೆ ಮಾಡಬೇಕು? ಮೈಸೂರಿಗೆ ಸಂಪರ್ಕ ಕಲ್ಪಿಸುವ ನೈಸ್ ರಸ್ತೆ ಯೋಜನೆ ವಿವಿಧ ಕಾರಣಗಳಿಂದ ನೆನೆಗುದಿಗೆ ಬಿದ್ದಿದೆ. ಇದರಿಂದ ಪರ್ಯಾಯ ಮಾರ್ಗದ ಚಿಂತನೆ ನಡೆದು ಯೋಜನೆ ರೂಪುಗೊಂಡಿದೆ ಅನ್ನೋದು ಸರ್ಕಾರದ ವಾದ. ಆದರೆ ಸಾರಿಗೆ ತಜ್ಞರ ಪ್ರಕಾರ ಮುಂದಿನ 7 ವರ್ಷಗಳು ಮೈಸೂರಿಗೆ ಸುಂಕ ರಸ್ತೆ ಅನಿವಾರ್ಯವಿರಲಿಲ್ಲ. ಅನುಮಾನಕ್ಕೆ ಕಾರಣಗಳು: ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ತಪ್ಪಿಸಲು ಸಿಗ್ನಲ್ಗಳಿರುತ್ತದೆ, ಆದರೆ ಸುಂಕ ಕಟ್ಟೋರಿಗೆ ಸಿಗ್ನಲ್ ಫ್ರೀ ಬೇಕಾಗಿದೆ. ರಸ್ತೆ ಹುಬ್ಬುಗಳು, ಫ್ಲೈಓವರ್, ಅಂಡರ್ ಪಾಸ್ಗಳ ತಲೆನೋವಾಗಲಿದೆ. ಜೊತೆಗೆ ಸುಂಕ ವಸೂಲಾತಿ ಗೇಟ್ಗಳ ಬಳಿ ಮಾರುದ್ದ ಟ್ರಾಫಿಕ್ ಜಾಮ್ ಆಗೋ ಅನುಭವ ಪ್ರಯಾಣಿಕರಿಗಿದೆ. ಇದರ ಪರಿಣಾಮ ವಾಹನಗಳ ವೇಗದ ಮಿತಿ ಇಳಿಮುಖ ಸಾಧ್ಯತೆ. ಇಂತಹ ರಸ್ತೆಗಾಗಿ ಸುಂಕ ಕಟ್ಟಬೇಕಾ ಅನ್ನೋ ಆಲೋಚನೆ ಪ್ರಯಾಣಿಕರದ್ದು. ಖಾಸಗಿ ರಸ್ತೆಯ ಲಾಭಗಳೇನು? ಹೆದ್ದಾರಿ ರಸ್ತೆಯಲ್ಲಿ ಸುಂಕ ವಸೂಲಿ ಮಾಡೋದ್ರಿಂದ ಹಲವು ಸಮಸ್ಯೆಗಳಿವೆ. ಖಾಸಗಿ ರಸ್ತೆಗಳಿಗೆ ಲಾಭವಾಗಲಿದೆ. ಹೆದ್ದಾರಿ ಪ್ರಯಾಣಿಕರು ಖಾಸಗಿ ರಸ್ತೆಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಫ್ಲೈಓವರ್, ಅಂಡರ್ ಪಾಸ್, ರಸ್ತೆ ಗುಂಡಿ ಸಮಸ್ಯೆ ಇಲ್ಲ. ಸುಂಕ ವಸೂಲಾತಿ ಗೇಟ್ ಬಳಿ ಟ್ರಾಫಿಕ್ ಅಪರೂಪ. ಇದರಿಂದ ನೈಸ್ ರಸ್ತೆಗೆ ಅನುಕೂಲಗಳು ಹೆಚ್ಚಲಿದೆ. ಈಗ ಡೈವರ್ ಯಾವಾಗ ಆಗ್ತಾರೆ ಅಂದರೆ ಟ್ರಾವೆಲ್ ಟೈಮು ಕಮ್ಮಿ ಇರಬೇಕು, ಟ್ರಾವೆಲ್ ಕಾಸ್ಟ್ ಕಮ್ಮಿ ಇರಬೇಕು. ಎಲ್ಲಿ ಎರಡರಲ್ಲಿ ಯಾವುದು ಬೆನಿಫಿಟ್ ಇರುತ್ತೋ ಅದನ್ನು ಜನ ಡೈವರ್ಟ್ ಆಗ್ತಾರೆ. ಅದರಲ್ಲಿ ಸಂದೇಹ ಇಲ್ಲವೇ ಇಲ್ಲ. ಅಲ್ಲಿ ಅವ್ರಿಗೆ ಅನುಕೂಲ ಮಾಡ್ಕೊಡ್ತಾರೆ, ಇನ್ನೂ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಅನ್ನೋಕ್ಕಿಂತನೂ ಈಗ ಸರ್ಕಾರದವ್ರು ಏನು ಮಾಡ್ತಾರೆ, ನ್ಯಾಷನಲ್ ಹೈವೇಸರಿಗೆ ಬಿಟ್ಕೊಟ್ಬಿಡ್ತಾರೆ ಪ್ರೈವೇಟ್ ಪಾರ್ಟಿಗೆ. ಯಾರು ಕಾಂಪಿಟೇಟಿವ್ ಬರ್ತಾರೋ ಬನ್ನಿ, ನಾವೇನು ಕೇಳಲ್ಲ. ನಿಮಗೆ ಬಂದು ನೀವು ರೋಡ್ ಕೊಟ್ಕೊಳ್ಳಿ, ನಿಮ್ಮ ದುಡ್ಡಲ್ಲಿ ನೀವು ಟೋಲ್ ಕಲೆಕ್ಟ್ ಮಾಡ್ಕೊಳ್ಳಿ, ನೀವು ಅನುಭವಿಸ್ಕೊಳ್ಳಿ ದುಡ್ಡನ್ನು. ಸೊ ಪ್ರಾಫಿಟ್ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಕಾಂಪೀಟ್ ಮಾಡೋದು ಬಿಡೋದು ಪ್ರೈವೇಟ್ ಟೋಲ್ ಆಪ್ರೇಟ್ಗೆ ನೈಸ್ನವ್ರಿಗೆ ಸೇರಿದ್ದದು. ಅವರಿಬ್ಬರು ಕಾಂಪಿಟೇಷನ್ ಬರುತ್ತಲ್ಲಿ, ಆಬ್ವಿಯಸ್ಲಿ ಬರುತ್ತೆ. ಸೊ ಕಾಂಪಿಟೇಷನ್ ಬಂದ ಮೇಲೆ ಕಾಂಪಿಟೇಟಿವ್ ಪ್ರೈಸಸ್ ಬರುತ್ತೆ ಅವಾಗ. ಅಂದರೆ ಒಬ್ಬರು ಕಮ್ಮಿ ಬಂದ ಮೇಲೆ ಇನ್ನೊಬ್ರು ಕಮ್ಮಿ ಮಾಡಕ್ಕೆ ಹೋಗ್ತಾರೆ ಮತ್ತೆ. ಸೊ ಆ ಥರ ಬರುತ್ತೆ. ಬೆಂಗಳೂರು ಮೈಸೂರು NH 275 ರೆಡಿ ಆದ್ರೆ ಇಲ್ಲಿನ ಟೋಲ್ ದರಕ್ಕೂ ನೈಸ್ ಮೈಸೂರು ಮಾರ್ಗಕ್ಕೂ ಇರೋ ವ್ಯತ್ಯಾಸ ಇಂತಿದೆ. ಟೋಲ್ ಪೈಪೋಟಿ ಚಿತ್ರಣವಿದು. ನೈಸ್ ರಸ್ತೆಗಳಲ್ಲಿ ಸದ್ಯ ಕಿಲೋಮೀಟರ್ಗೆ ₹2 ಟೋಲ್ ನಿಗದಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಕಿಲೋಮೀಟರ್ಗೆ ₹4 ನಿಗದಿ ಸಾಧ್ಯವಿದೆ. ಇನ್ನು ಬೆಂಗಳೂರು ಮೈಸೂರು ನಡುವೆ 140 ಕಿಲೋಮೀಟರ್ ಅಂತರವಿದೆ. ಈ ಟೋಲ್ ಲೆಕ್ಕಾಚಾರಗಳ ಪ್ರಕಾರ ನೈಸ್ ಮೈಸೂರು ರಸ್ತೆಗಾದ್ರೆ ₹240 ಬೀಳಲಿದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿಯಾದ್ರೆ ಸಂಚಾರಕ್ಕೆ ₹440 ನಿಗದಿಯಾಗೋ ಸಾಧ್ಯವಿದೆ. ಅದು ಸಿಂಗಲ್ ಸೈಡ್ ಮೈಸೂರು ಟ್ರಿಪ್ಗೆ ಬೀಳೋ ವೆಚ್ಚವಿದು. ಪ್ರಯಾಣಿಕರನ್ನ ಸೆಳೆಯಲು ದರ ಇಳಿಕೆ ಮಾಡೋ ಸಾಧ್ಯತೆಯೂ ಇಲ್ಲದಿಲ್ಲ. ಒಂದು ಸೈಡ್ ಜನರಲ್ ಆಗಿ ಇದಾಗುತ್ತೆ. 1 ಕಿಲೋಮೀಟರಿಗೆ ₹3-4 ಥರ ಇಟ್ಕೊಂಡ್ರು ಕೂಡ 130. ನನಗೆ ನನ್ನ ಪ್ರಕಾರ ಆದಷ್ಟು ಶಾರ್ಟ್ ಮಾಡ್ತಾರೆ. ಈಗ ಒಂದು ಮಂಡ್ಯದಲ್ಲಿ ಬೈಪಾಸ್ ಅಂತ ಇತ್ತು ಮೊದಲು, ಅದು ಕ್ಯಾನ್ಸಲ್ ಮಾಡಿ ಎಲಿವೇಟೆಡ್ ರೋಡ್ ಅಂತ ಮಾಡಿದ್ದಾರೆ ಈಗ. ಸೊ ಅದು ಮಾಡಿದಾಗ ಇನ್ನೂ ಕಮ್ಮಿ ಆಗುತ್ತೆ ಡಿಸ್ಟೆನ್ಸ್ಗಳು. ಸೊ ಸುಮಾರು 140 ಕಿಲೋಮೀಟರ್ ಇಟ್ಕೊಳ್ಳೋಣ. ಈ 140 ಕಿಲೋಮೀಟ್ರಿಗೆ 1 ಕಿಲೋಮೀಟ್ರಿಗೆ ನಮಗೆ ₹3 ಇಟ್ಕೊಂಡ್ರು ಕೂಡ 14 × 3 ₹420 ಆಗುತ್ತೆ. ಸೊ ಅವ್ರೇನು ಮಾಡ್ತಾರೆ, ಕಂಪೇರ್ ಮಾಡ್ಕೋತಾರೆ. ನೈಸ್ ರೋಡಲ್ಲಿ ಎಷ್ಟಿರುತ್ತೆ, ಇಲ್ಲಿ ಎಷ್ಟಿರುತ್ತೆ. ಆಮೇಲೆ ಏನಾಗೋದು, ಕಟ್ ಪ್ಯಾಸೆಂಜರ್ ಥರ ಮಾಡ್ತಾರೆ. ಸ್ವಲ್ಪ ಸರ್ವಿಸ್ ರೋಡ್ ಅಲ್ಲಿ ಹೋಗೋದು, ಕಟ್ಟಲ್ಲಿ ಅಲ್ಲಿ ಮಾತ್ರ ತೊಗೊಂಡೋಗ್ತಾರೆ ಸರ್ವಿಸ್ ರೋಡ್ ಅಲ್ಲಿ. ಅಂದರೆ ಇನ್ನೊಂದು ರೂಲ್ ಇದೆ, ಯಾವುದೇ ಹೈವೇ ಮಾಡಿದ್ರು ಕೂಡ ಸರ್ವಿಸ್ ರೋಡ್ ಕೊಡಲೇಬೇಕು ಲೋಕಲ್ ಟ್ರಾಫಿಕ್ಕಿಗೆ. ಹಾಗೂ ಲೋಕಲ್ ಟ್ರಾಫಿಕ್ ಫ್ರೀ ಪಾಸಸ್ಸು ಕೊಡ್ತಾರೆ ಅಲ್ಲಿ ಸುತ್ತಮುತ್ತ ಇರೋರಿಗೆ, ಹಾಗೂ ಪಾಸು ಕೊಡ್ತಾರೆ ಅವ್ರಿಗೆ, ತಿಂಗಳ ಮಂತ್ಲಿ ಪಾಸೆಲ್ಲ ಕೊಡ್ತಾರೆ ಅವ್ರಿಗೆ.
ಕನಿಷ್ಠ 5 ವರ್ಷಗಳ ಕಾಲ ಈ ಹೆದ್ದಾರಿ ರಸ್ತೆಯಿಂದ ಟ್ರಾಫಿಕ್ ಸಮಸ್ಯೆಯಂತೂ ನಿಲ್ಲುತ್ತೆ. ಆದ್ರೆ ಸುಂಕ ಕಟ್ಟಿ ರಸ್ತೆ ಬಳಸಬೇಕಾದ ಅನಿವಾರ್ಯತೆ ಪ್ರಯಾಣಿಕರಿಗೆ ಹೊರೆಯಾಗೋ ಸಾಧ್ಯತೆ ಇದೆ. ಬೆಂಗಳೂರು ಮೈಸೂರು ಹೆದ್ದಾರಿ ರಸ್ತೆ ಸುಗಮವಾಗಿ ಸಾಗಬೇಕಾದ್ರೆ ರೈತರು ಕೋಟಿಗಟ್ಟಲೆ ಹಣ ಕೇಳ್ತಾರೆ, ರಿಯಲ್ ಎಸ್ಟೇಟ್ ಅವರು ದುಡ್ಡು ಮಾಡೋಕೆ ಬೀದಿಗಿಳಿತಾರೆ. ಈ ಎಲ್ಲ ಸವಾಲುಗಳನ್ನು ಸರ್ಕಾರ ಯಾವ ರೀತಿ ಎದುರಿಸುತ್ತೆ ಅಂತ ಕಾದ್ ನೋಡಬೇಕಿದೆ. ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.